ಹಿಂದಿನ ಬ್ಲಾಗಲ್ಲಿ ನಾವು ಮಧುರೈಯಲ್ಲಿ ಬಂದಿದ್ನ ನೋಡಿರ್ತೀರಾ. ಇವತ್ತು ಬೆಳಗ್ಗೆನೆ ಎದ್ದು ಫ್ರೆಶನ್ ಅಪ್ ಆಗಿ ಮಧುರೈಯಲ್ಲಿರೋಂತಹ ಮೀನಾಕ್ಷಿ ಟೆಂಪಲ್ಗೆ ಅಂತೇಳಿ ಬಂದಿದ್ದೀವಿ. ಇಲ್ಲಿ ನಾವು ಬೆಳಗ್ಗೆನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತೇಳಿ 7:30 ಅಷ್ಟರ ಟೆಂಪಲ್ ಹತ್ರ ಬಂದ್ವಿ. ಮೊಬೈಲ್ ಎಲ್ಲ ಒಳಗಡೆ ಅಲ್ಲೋ ಇರಲ್ಲ, ಮೊಬೈಲು ಬ್ಯಾಗ್ಸ್ ಎಲ್ಲನೂ ಏನು ಅಲ್ಲೋ ಇರಲ್ಲ, ಎಲ್ಲ ಖಾಲಿ ಬ್ಯಾಗ್ ತಗೊಂಡು ಹೋಗ್ಬೇಕಾಗುತ್ತೆ. ಮೊಬೈಲ್ ಎಲ್ಲ ಅಲ್ಲಿ ಕೌಂಟರ್ಗೆ ಕೊಟ್ಬಿಟ್ಟು 7:30 ಒಳಗಡೆ ಹೋಗಿದ್ಕೆ 11:30 ಆಯ್ತು ನಾವು ಬರೋದಕ್ಕೆ. ತುಂಬಾನೇ ಟೈಮ್ ಆಯ್ತು. ಫ್ರೈಡೇ ಪ್ಲಸ್ ಸಿಕ್ಕಾಪಟ್ಟೆ ಜನ ಇದ್ರು. ಹಾಗೆ ಅಲ್ಲಿನ ಫೇಮಸ್ ಜಿಗರ್ದಂಡನ ಕೂಡ ಕುಡ್ಕೊಂಡು ಬರ್ತಾ ಆಂದವೇ ಮಧುರೈಯಿಂದ ಕನ್ಯಾಕುಮಾರಿಗೆ ಹೋಗ್ತಾ ಆಂದವೇನಲ್ಲಿ ಒಂದು ಟೋಲ್ ಹತ್ರ ಊಟ ಮಾಡಿದ್ವಿ. ತುಂಬಾನೇ ಚೆನ್ನಾಗಿತ್ತು, ಅನ್ಲಿಮಿಟೆಡ್ ಮೀಲು. ಊಟ ಮುಗಿಸ್ಕೊಂಡು ಡೈರೆಕ್ಟ್ ನಾವು ಬಂದಿದ್ದು ಕನ್ಯಾಕುಮಾರಿಗೆ. ಸೊ ನಾವು ಬರೋ ಅಷ್ಟರಲ್ಲಿ 5:30 ಆಗೋಗಿತ್ತು. ಒಳಗಡೆ ಎಂಟ್ರಿಗೆಲ್ಲ 4 o'clock ಟಿಕೆಟ್ ಕೌಂಟರ್ ಕ್ಲೋಸ್ ಆಗ್ಬಿಡುತ್ತೆ. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಟೈಮ್ ಆಗಿದೆ ಅಂತೇಳಿ ಬೀಚ್ ಹತ್ರ ನೋಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಶಾಪಿಂಗ್ ಎಕ್ಸ್ಪ್ಲೋರ್ ನ ಮಾಡ್ಕೊಂಡು ಅಲ್ಲೇ ಇದ್ದಂತಹ ಫುಡ್ ಸ್ಟ್ರೀಟ್ ಅಲ್ಲಿ ಮೀನ್ನ ಟ್ರೈ ಮಾಡೋಣ, ಸೀ ಫುಡ್ ನ ಟ್ರೈ ಮಾಡೋಣ ಅಂತೇಳಿ ಬಂದ್ವಿ. ಇನ್ನು ನನ್ನ ಮಗ ಅಂತೂ ಇದನ್ನೆಲ್ಲ ಇಟ್ಕೊಂಡು ನನ್ನ ಮಗಳಿಗೆ ಎದುರಿಸ್ತಾ ಇದ್ದ. ಅಲ್ಲಿ ಒಂದೆರಡು ತರ ಫಿಶ್ ನ ಟ್ರೈ ಮಾಡ್ಬಿಟ್ಟು ಧನುಷ್ಕೋಡಿ ಕಡೆ ಬಂದ್ವಿ. ಇನ್ನು ಆಂದವೇ ಬರ್ತಾ ಟೈಮ್ ಆಗಿತ್ತು, ಪ್ಲಸ್ ಹೊಟ್ಟೆ ಹಸಿತಾ ಇತ್ತು ಅಂತೇಳಿ ಡಿ ರೋಡ್ಸ್ ಅಂತೇಳಿ ಈ ರೆಸ್ಟೋರೆಂಟ್ ಅಲ್ಲಿ ಊಟಕ್ಕೆ ಅಂತೇಳಿ ಹಾಕಿದ್ವಿ. ಊಟ ಎಲ್ಲ ಕ್ವೈಟ್ ಚೆನ್ನಾಗೇ ಇತ್ತು, ಬಟ್ ಸ್ವಲ್ಪ ಸಪ್ಪೆ ಸಪ್ಪೆ ತರ ಫೀಲ್ ಆಯ್ತು. ಅದ್ ಬಿಟ್ರೆ ಓವರ್ ಆಲ್ ಗುಡ್. ಅಟ್ಮಾಸ್ಫಿಯರ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸರಿ ಅಂತೇಳಿ ನೈಟು ಡ್ರೈವ್ ಮಾಡ್ತಾ ದನುಗೆ ನಿದ್ದೆ ಬರಬಾರ್ದು ಅಂತೇಳಿ ಕಾಫಿ ಎಲ್ಲಾದ್ರೂ ಸಿಗುತ್ತಾ ಅಂತೇಳಿ ನೋಡ್ಕೊಂಡು ನಾನು ದನು ಕಾಫಿನ ಕುಡಿದ್ವಿ. ಇನ್ನು ಮಿಕ್ಕಿದವರೆಲ್ಲ